ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪಯ್ಯ, ನೀನು ಹಗಲು ರಾತ್ರಿ ಶ್ರಮ ವಹಿಸಿ ನನಗೆ ದಾರೆ ಎರೆದ ಅಷ್ಟು ವಿದ್ಯೆನ ಈ ಪುಟ್ಟ ಗಂಟಲ್ಲಿ ನಾನು ಬಚ್ಚಿಟ್ಟಿದ್ದೀನಿ. ಅದನ್ನೀಗ ಈ ಮಣ್ಣು ತುಂಬಿದ ಮಡಿಕೆಯಲ್ಲಿಟ್ಟು ದಿಗ್ಬಂಧನ ಹಾಕ್ತಿದ್ದೀನಿ. ಮಗಳೇ, ದುಡುಕು ಬಿಟ್ಟೆ ಮಗಳೇ, ದುಡುಕು ಬಿಟ್ಟೆ. ಅಪ್ಪಯ್ಯ, ಹೌದು ಮಗಳೇ, ನಿನ್ನ ಶಕ್ತಿಯ ಬಹುಭಾಗ ಆ ಗಂಟಿನಲ್ಲಿಯೇ ಇದೆ. ನೀನೀಗ ಅದನ್ನೇ ದೂರ ಮಾಡಿಕೊಂಡ್ರೆ ನಿನ್ನ ಮುಂದಿನ ಕಾರ್ಯಸಾಧನೆ ಕಷ್ಟಕರವಾಗುತ್ತೆ. ನಿನ್ನ ಶಕ್ತಿ ನಿನ್ನ ಕೈಗೆ ಎಟುಕುವಂತಿರಬೇಕು. ನನ್ನ ಕಾರ್ಯ ಸಾಧನೆ ಏನೇ ಇದ್ರೂ ಸೇವಂತಿ ವಿರುದ್ಧ ಹೋರಾಡೋದಷ್ಟೇ. ಅದಕ್ಕೆ ನನಗೆ ಈ ವಿಶೇಷ ಶಕ್ತಿ ಅವಶ್ಯಕತೆ ಇಲ್ಲ. ನನ್ನ ದೇಹದಲ್ಲಿ ಕರಗತವಾಗಿರೋ ಅಲ್ಪ ಸ್ವಲ್ಪ ಯಕ್ಷಿಣಿ ವಿದ್ಯೆಯೇ ಸಾಕು. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಹೊರಗಡೆ ತಂದು ಬಲಿ ಕೊಡ್ತೀನಿ ಅಪ್ಪಯ್ಯ, ಬಲಿ. ಮಗಳೇ, ಸೇವಂತಿಯನ್ನ ಅವಳ ದೈವ ಬಲದಿಂದ ವಿಮುಖಲಾಗಿಸುವಲ್ಲಿ ನೀನು ಸೋಲುತ್ತಿರುವಂತೆ ಭಾಸವಾಗುತ್ತಿದೆ. ಸೋಲು ನನಗೆ? ಹಾಸ್ಯ ಮಾಡ್ತಿದ್ದೀರಾ ಅಪ್ಪಯ್ಯ? ಹಾಸ್ಯವಲ್ಲ ಮಗಳೇ, ನನಗೆ ಪುನರ್ಜೀವ ಕೊಡಬೇಕಾದಲ್ಲಿ ಸೇವಂತಿ 48 ದಿವಸಗಳ ಕಾಲ ಪೂಜೆ ಪುನಸ್ಕಾರಗಳಿಂದ ದೂರ ಇರಬೇಕು ಅಂತ ಹೇಳಿದ್ನಲ್ಲ. ಹೌದು, ಆದರೆ ಅದು ಇನ್ನೂ ಆರಂಭನೇ ಆಗಿಲ್ವಲ್ಲ. ಆ 48 ದಿನಗಳಲ್ಲಿ ಅವಳು ಸಂಪೂರ್ಣವಾಗಿ ತನ್ನ ಮೇಲಿರುವ ದೈವಶಕ್ತಿಯನ್ನ ಕಳೆದುಕೊಳ್ಬೇಕು. ಆಗ ಅವಳನ್ನು ಕಾಪಾಡಲು ಯಾವ ದೈವಶಕ್ತಿಯೂ ಬರದು. ಅವಳ ಬಳಿ ಸುಲಭ ಸಾಧ್ಯವಾಗಿ ಈ ನಿನ್ನ ಅಪ್ಪಯ್ಯನನ್ನು ನೀನು ನೋಡಲು ಸಾಧ್ಯವಾಗುವುದು. ಇಲ್ಲದಿದ್ದಲ್ಲಿ ಈ ನಿನ್ನ ಅಪ್ಪಯ್ಯನನ್ನು ಮರೆತು ಬಿಡು ಮಗಳೇ, ಮರೆತು ಬಿಡು. ಅಳುಕ್ ಬೇಡ ಅಪ್ಪಯ್ಯ, ಅಳುಕ್ ಬೇಡ. ಅದಕ್ಕೀಗಾಗ್ಲೇ ನಾನೊಂದು ಸಂಚು ರೂಪಿಸಿದ್ದೀನಿ. ದೈವವನ್ನೇ ನಂಬಿರೋ ಅವಳ ಕೈಲೇ ವಾಮಾಚಾರದ ಪೂಜೆ ಮಾಡಿಸಿ ಅವಳನ್ನ ಶಕ್ತಿಹೀನಳನ್ನಾಗಿ ಮಾಡಿ ಇಲ್ಲಿ ಕರ್ಕೊಂಬರ್ತೀನಿ. ಮಗಳೇ, ಅದಕ್ಕೂ ಮುನ್ನ ನೀನು ಇನ್ನೊಂದು ಕೆಲಸ ಮಾಡಬೇಕು. ಹೇಳಪ್ಪಯ್ಯ. ಅವಳ ಮೇಲೆ ಸೂತಕದ ಛಾಯೆ ಬೀಳುವಂತೆ ಮಾಡಬೇಕು. ಸೂತಕದ ಛಾಯೆನಾ? ಅಂದ್ರೆ ಆ ಮನೇಲೊಂದು ಸಾವು ಗಟ್ಟಿಸ್ಬೇಕು ಅಲ್ವಾ ಅಪ್ಪಯ್ಯ? ನೋಡಿದ್ಯಾ ಸೇವಂತಿ, 48 ದಿನಗಳ ಕಾಲ ಪೂಜೆ ಪುನಸ್ಕಾರಗಳಿಂದ ದೂರ ಇರಬೇಕು ಅಂತ ಹೇಳಿದ್ನಲ್ಲ. 48 ದಿನಗಳಲ್ಲಿ ಅವಳು ಸಂಪೂರ್ಣವಾಗಿ ತನ್ನ ಮೇಲಿರುವ ದೈವಶಕ್ತಿಯನ್ನ ಕಳೆದುಕೊಳ್ಬೇಕು. ಆಗ ಅವಳನ್ನು ಕಾಪಾಡಲು ಯಾವ ದೈವಶಕ್ತಿಯೂ ಬರದು. ಅವಳ ಬಳಿ ಸುಲಭ ಸಾಧ್ಯವಾಗಿ ಈ ನಿನ್ನ ಅಪ್ಪಯ್ಯನನ್ನು ನೀನು ನೋಡಲು ಸಾಧ್ಯವಾಗುವುದು. ನೋಡಿದ್ಯಾ ಸೇವಂತಿ,
ಬೆಳಿಗ್ಗೆ ಯಾರ್ ಮುಖ ನೋಡಿದ್ನೋ ಬಳವಳಿಯಾಗಿ ಆ ಡಾಕ್ಟರ್ ಬ್ಯಾಂಡೇಜ್ ಹಾಕಿ ಕಳ್ಸಿದಾರೆ. ಕರ್ಮ. ಪರವಾಗಿಲ್ಲ ಬಿಡಿ ಚಿಕ್ಕಿ, ಉರಿ ಕಡಿಮೆ ಆಯ್ತಲ್ವಾ, ಗಾಯ ವಾಸಿ ಆಗ್ಬೇಕಾಗಿತ್ತು ತಾನೆ. ಅದ್ ಸರಿ, ಡಾಕ್ಟರ್ ಏನಂದ್ರು? ಇನ್ನೇನಂತಾರೆ, ಬೆಂಕಿಲ್ ಸುಟ್ಟಿದ್ರಿಂದ ಹಿಂಗಾಗಿದ್ದು ಅಂತ ಹೇಳಿದ್ರು. ಓ, ಅವ್ನ್ ಮೊನ್ನೆ ಸುಟ್ಟೋಗ್ಲಿ, ಅವ್ನ ವಂಶ ನಿರ್ವಂಶ ಆಗೋಗ್ಲಿ.